ಏನಂತೀರಾ ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್? ಪರವಾಗಿಲ್ಲ. ಈ ಪೇಪರ್ ಫ್ಯಾಕ್ಟ್ರಿ ಬದಲು ಫುಡ್ ಫ್ಯಾಕ್ಟ್ರಿಗಾದ್ರೂ ಕರ್ಕೊಂಡು ಹೋಗ್ತಿದ್ರೆ ಆ ಫುಡ್ ಸ್ಮೆಲ್ನ ತಡ್ಕೊಬೋದಾಗಿತ್ತು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈ ಸ್ಮೆಲ್ ತುಂಬಾ ಸ್ಟ್ರಾಂಗ್ ಇದೆ, ಚೆನ್ನಾಗಿಲ್ಲ. ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ಜೌರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ತುಂಬಾ ಪಂಜೆಂಟ್ ಆಗಿದೆ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ವೆರಿ ಸ್ಟ್ರಾಂಗ್ ಸ್ಮೆಲ್, ವೆರಿ ಬ್ಯಾಡ್ ಸ್ಮೆಲ್. ಬಟ್ ಇದು ಆಕ್ಚುಲಿ ಪೇಪರ್ ಫ್ಯಾಕ್ಟ್ರಿ ಅಲ್ಲ, ಇದು ರೀಸೈಕಲ್ ಫ್ಯಾಕ್ಟ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನೀವೇನಂತೀರಾ ಏಟ್ರಲ್? ರೀಸೈಕಲ್ ನಾಟ್ ಅ ಪೇಪರ್ ಫ್ಯಾಕ್ಟ್ರಿ. ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಓಕೆ ಸರ್, ಸೇ ಸಮಥಿಂಗ್. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ಸರ್, ಹೌ ಇಸ್ ದ ಫ್ಯಾಕ್ಟ್ರಿ? Factory is good. If we learn how the papers are making. ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ, 2 ಮಾಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.